ನಮಸ್ಕಾರ ಎಲ್ಲರಿಗೂ ರಿದ್ದಿ ಹ್ಯಾಂಡ್ ಕ್ರಾಫ್ಟಿಗೆ ಸ್ವಾಗತ. ಇವತ್ತೊಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನಾನು ಮುಂಚೆನೇ ಈ ಥರ ಕುಚ್ಚು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈ ಥರ ರೌಂಡ್ ಬೀಡ್ಸು ಆಮೇಲೆ ಕುಚ್ಚು ದಾರನ ರೆಡಿ ಮಾಡಿಟ್ಕೋಬೇಕು. ಒಂದು ರಿಂಗ್ ತೊಗೊಂಡ್ಬಿಟ್ಟು ಈ ಕುಚ್ಚು ದಾರ ಮಾಡಿರ್ತೇವಲ್ಲ ಇದನ್ನು ನಾನು 200 ಎಳೆ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೊಳ್ಳಿ. ಈ ಥರ ರಿಂಗಲ್ಲಿ ಒಳಗಡೆ ಹಾಕಿಬಿಟ್ಟು ಈ ಕುಚ್ಚು ಕಟ್ಟೋ ದಾರ ಇರುತ್ತಲ್ಲ ಅದರಿಂದ ಈ ಥರ ರೌಂಡ್ ಹಾಕಿ ಈ ರೀತಿ ಒಂದು 5ರಿಂದ 6 ಸರ್ತಿ ಸುತ್ತಬಿಟ್ಟು ಒಂದು ನಾಟ್ ಹಾಕ್ಕೊಳ್ಳಿ. ಹಾಗೆ ಮತ್ತೆ ಒಂದು 2 ರೌಂಡ್ ಹಾಕಿಬಿಟ್ಟು ಮತ್ತೆ ಒಂದು ನಾಟ್ ಹಾಕ್ಕೊಳ್ಳಿ. ಆವಾಗ ಅದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಯಾವ ರೀತಿ ಕಂಫರ್ಟು ಆ ರೀತಿ ಕಟ್ಕೊಳ್ಳಿ. ರಿಂಗಿಂದ ಕುಚ್ಚು ದಾರ ಬಿಚ್ಕೋಬಾರ್ದು, ಆ ರೀತಿ ಗಟ್ಟಿಯಾಗಿ ಕಟ್ಕೊಳ್ಳಿ. ಈ ರೀತಿ ನೀಟಾಗಿ ಮಾಡಿಕೊಂಡು ಆಮೇಲೆ ಕಟ್ಟರಿಂದ ಕಟ್ ಮಾಡ್ಕೊಂಬಿಡಿ. ಈ ರೀತಿ ಕುಚ್ಚು ಮಾಡುವಾಗ ಸೀಸರ್ ಯೂಸ್ ಮಾಡೋಕ್ಕಿಂತ ಈ ಥರ ಕಟ್ಟರೇ ಯೂಸ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ಟಾಗುತ್ತೆ. ಈ ಡಿಸೈನ್ ಸೀರೆ ಮೇಲೆ ಸೂಜಿಯಿಂದನೂ ಹಾಕ್ಕೋಬೋದು, ಆಮೇಲೆ ಕ್ರೋಶಾ ನೀಡಲಿಂದನೂ ಹಾಕ್ಕೋಬೋದು. 4 ಕ್ರೋಶಾ ನೀಡಲಿಂದ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ಸೀರೆ ಮೇಲೆ ಚುಚ್ಚಿಬಿಟ್ಟು ಹಿಂದಿಂದ ದಾರ ತಗೊಂಡು ಅದನ್ನು ಒಂದು ಲಾಕ್ ಮಾಡ್ಕೋಬೇಕು. ಆ ದಾರನ ಸ್ವಲ್ಪ ಮೇಲಿಟ್ಕೊಳ್ಳಿ. ಈ ಥರ ಮೇಲಿಟ್ಕೊಂಡು ಆ ಕುಚ್ಚನ್ನ ತಗೊಂಡು ಆ ಕುಚ್ಚಿನ ಮೇಲಿರೋ ರಿಂಗ್ ಮೇಲೆ ಒಂದು ಬೀಡ್ಸ್ನ ಇಟ್ಬಿಟ್ಟು ಆ ಬೀಡ್ಸು ಆ ರಿಂಗು ಎರಡು ಮಧ್ಯೆ ಸೇರಿಸಿ ಆ 6 ಎಳೆ ದಾರನ ಮೇಲಿಟ್ಟಿರ್ತೇವಲ್ಲ ಅದನ್ನು ಆ ಕಡೆಯಿಂದ ಈ ಕಡೆ ಪಾಸ್ ಮಾಡ್ಕೊಳ್ಳಿ. ದಾರ ಸೇರಿಸ್ಕೊಂಡ್ಮೇಲೆ ಮತ್ತೆ ಬಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಸೀರೆಗೆ ಎಲ್ಲಿ ಕರೆಕ್ಟಾಗಿ ರೀಚ್ ಆಗುತ್ತೋ ಅಲ್ಲಿಗೆ ಒಂದು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನಾಲ್ಕು ಚೈನ್ ಆದಮೇಲೆ ಮತ್ತೆ ಸೀರೆಗೆ ಒಂದು ಲಾಕ್ ಮಾಡಿ. ಒಂದು ಲಾಕ್ ಆದಮೇಲೆ ಅದನ್ನು ಸ್ವಲ್ಪ ಮೇಲೆ ಎತ್ತಿ ಮತ್ತೆ ಒಂದು ರೌಂಡ್ ಬೀಡ್ಸು ಆ ರಿಂಗು ಸೇರಿಸ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಪ್ರತಿ ಸರ್ತಿ ಬೀಡ್ಸ್ ಹಾಕಿದ ಮೇಲೆ ಒಂದು ಲಾಕ್ ಮಾಡಿ. ಲಾಕ್ ಮಾಡೋದ್ರಿಂದ ಅದು ಸೀರೆ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಒಂದು ಲಾಕ್ ಮಾಡಿ ಸೀರೆಗೆ ಮತ್ತೆ ಒಂದು ಲಾಕ್ ಮಾಡಿ. ಇದೇ ರೀತಿ 4 ಚೈನು ಲಾಕ್ ಮಾಡಿ ಬೀಡ್ಸ್ ಹಾಕಿ ಮತ್ತೆ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಿ ಮತ್ತೆ 4 ಚೈನು ಇದೇ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಿ. ಸೂಜಿಯಿಂದ ಹಾಕೋದು ಸ್ವಲ್ಪ ಕಷ್ಟ ನನಗೆ, ಅದಕ್ಕೆ ನಾನು ಕ್ರೋಶಾ ನೀಡಲ್ ಯೂಸ್ ಮಾಡಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಫುಲ್ ಡಿಸೈನ್ ಹಾಕಿದ್ಮೇಲೆ ಕೊನೆಗೆ ಬೀಡ್ಸ್ಗೆ ಒಂದು ಲಾಕ್ ಮಾಡಿ ಸೀರೆಗೆ ಒಂದು ಲಾಕ್ ಮಾಡಿ. ಸೀರೆಗೆ ಮತ್ತೆ ಒಂದು ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಈಗ ಈ ನೀಡಲ್ ಮೇಲಿರುವ ಥ್ರೆಡ್ನ ಈ ರೀತಿ ಎತ್ತಿಬಿಟ್ರೆ ಈ ಡಿಸೈನ್ ಲಾಕ್ ಆಗುತ್ತೆ. ಈಗ ಆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಟ್ಟು ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಎಲ್ಲೆಲ್ಲಿ ಇರುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ಆವಾಗ ನೀಟಾಗಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟೇ ಬರುತ್ತೆ. ಇದನ್ನು ಈಸಿಯಾಗಿ ಬೇಗನೆ ಹಾಕ್ಕೊಂಬಿಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.